ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ PDO ಹಾಗೂ VAO ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ 73ನೇ ಸಂವಿಧಾನ ತಿದ್ದುಪಡಿಯ ಪ್ರಶ್ನೋತ್ತರಗಳನ್ನು ನಾವು ಸಾಲ್ವ್ ಮಾಡ್ಕೊತಾ ಹೋಗೋಣ. 73ನೇ ತಿದ್ದುಪಡಿಯನ್ನು ಸಂವಿಧಾನದ 9ನೇ ಭಾಗಕ್ಕೆ ಸೇರ್ಪಡೆಯನ್ನು ಮಾಡಲಾಯಿತು. 73ನೇ ತಿದ್ದುಪಡಿಯನ್ನು ಸಂವಿಧಾನದ ಎಷ್ಟನೇ ಭಾಗಕ್ಕೆ ಸೇರ್ಪಡೆ ಮಾಡಲಾಯಿತು ಅಂತಂದರೆ ಸಂವಿಧಾನದ 9ನೇ ಭಾಗಕ್ಕೆ ಸೇರ್ಪಡೆ ಮಾಡಲಾಯಿತು. ಭಾಗ 9ರಲ್ಲಿ 243 ಇಂದ 243 ವರೆಗಿನ ವಿಧಿಗಳು ಪಂಚಾಯತ್ ಬಗ್ಗೆ ವಿವರಿಸುತ್ತದೆ. ಆ ಭಾಗ 9ರಲ್ಲಿ 243 ಇಂದ 243 ವರೆಗಿನ ವಿಧಿಗಳು ಪಂಚಾಯತ್ ಬಗ್ಗೆ ವಿವರಣೆಯನ್ನು ನೀಡುತ್ತವೆ. 73ನೇ ಸಂವಿಧಾನ ತಿದ್ದುಪಡಿ ಆದಾಗ ಪ್ರಧಾನಮಂತ್ರಿಗಳು ಯಾರಿದ್ದರು ಅಂತ ಅಂದರೆ PV ನರಸಿಂಹರಾವ್ ಅವರು. ರಾಷ್ಟ್ರಪತಿಗಳು ಯಾರಿದ್ದರು ಅಂದರೆ ಶಂಕರ್ ದಯಾಳ್ ಶರ್ಮಾ ಅವರು. ಹಾಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಯಾರಾಗಿದ್ದರು ಅಂತ ಅಂದರೆ ವೀರಪ್ಪ ಮೊಯ್ಲಿ ಅವರು. ರಾಜ್ಯಪಾಲರು ಖುರ್ಷಿದ್ ಆಲಮ್ ಖಾನ್ ಅವರು. ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವರು ಯಾರಿದ್ದರು ಅಂತ ಅಂದರೆ MY ಗೋರ್ಪಡೆ ಅವರು. ಇನ್ನು 243 ಇಂದ 243 ವರೆಗಿನ ವಿಧಿಗಳು ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತೆ ಅದನ್ನೇ ರಿಪೀಟ್ ಮಾಡೋದು ಬೇಡ, ವಿಡಿಯೋ ಲೆಂದಿ ಮಾಡೋದು ಬೇಡ. ಸೊ 243 ಇಂದ 243 ವರೆಗಿನ ವಾಕ್ಯಗಳು, ವಿಧಿಗಳ ಮೇನ್ ವಾಕ್ಯಗಳನ್ನು ನೋಡ್ಕೊತಾ ಹೋಗೋಣ. 243 ವಾಕ್ಯಗಳು 243A ಗ್ರಾಮ ಸಭೆಯ ಬಗ್ಗೆ ಹೇಳುತ್ತೆ. 243B ವಿಧಿಯು ಪಂಚಾಯಿತಿಯ ರಚನೆಯ ಬಗ್ಗೆ ಹೇಳುತ್ತೆ. 243C ವಿಧಿಯು ಪಂಚಾಯಿತಿಗಳ ಅಂಗರಚನೆಯ ಬಗ್ಗೆ ವಿವರಣೆಯನ್ನು ನೀಡುತ್ತೆ. 243Dಯು ಸ್ಥಾನಗಳ ಮೀಸಲಾತಿಯ ಬಗ್ಗೆ ವಿವರಣೆಯನ್ನು ನೀಡಿದರೆ 243E ವಿಧಿಯು ಪಂಚಾಯಿತಿಗಳ ಅವಧಿಯ ಬಗ್ಗೆ ಹೇಳುತ್ತೆ. ಇವೆಲ್ಲ ನೆನಪಿಟ್ಕೋಬೇಕಾಗತ್ತೆ. 243F ವಿಧಿಯು ಪಂಚಾಯಿತಿಗಳ ಸದಸ್ಯರ ಅನರ್ಹತೆಯನ್ನು ಹೇಳುತ್ತೆ. 243G ವಿಧಿಯು ಪಂಚಾಯಿತಿಗಳ ಅಧಿಕಾರ, ಪ್ರಾಧಿಕಾರ ಮತ್ತು ಪಂಚಾಯಿತಿಗಳ ಜವಾಬ್ದಾರಿಯ ಬಗ್ಗೆ ವಿವರಣೆಯನ್ನು ನೀಡುತ್ತೆ. 243H ವಿಧಿಯು ತೆರಿಗೆ ವಿಧಿಸಲು ಹಾಗೂ ನಿಧಿ ಸಂಗ್ರಹಿಸಲು ಪಂಚಾಯಿತಿಗಳು ಇರುವಂತಹ ಅಧಿಕಾರಗಳ ಬಗ್ಗೆ 243H ವಿಧಿಯು ಹೇಳುತ್ತೆ. 243I ವಿಧಿಯು ಆರ್ಥಿಕ ಸ್ಥಿತಿಗಳನ್ನು ರಚಿಸಲು ಹಣಕಾಸು ಆಯೋಗದ ರಚನೆ. ಪಂಚಾಯಿತಿಗಳಲ್ಲಿ ಆರ್ಥಿಕ ಸ್ಥಿತಿಗಳನ್ನು ರಚಿಸಲು ಹಣಕಾಸು ಆಯೋಗದ ರಚನೆಯ ಬಗ್ಗೆ 243I ವಿಧಿಯು ಹೇಳುತ್ತೆ. 243J ವಿಧಿಯು ಪಂಚಾಯಿತಿಗಳ ಲೆಕ್ಕಪತ್ರಗಳ ಪರಿಶೀಲನೆ. 243K ವಿಧಿಯು ಪಂಚಾಯಿತಿಗಳ ಚುನಾವಣೆಗಳ ಬಗ್ಗೆ ಹೇಳುತ್ತೆ. 243L ವಿಧಿಯು ಒಕ್ಕೂಟ ಕ್ಷೇತ್ರಗಳಿಗೆ ಅನ್ವಯ. 243M ವಿಧಿಯು ಕೆಲವು ಪ್ರದೇಶಗಳಿಗೆ ಅನ್ವಯವಾಗದಿರುವುದು. 243N ವಿಧಿಯು ಜಾರಿಯಲ್ಲಿರುವ ಕಾನೂನು ಮತ್ತು ಅಸ್ತಿತ್ವದಲ್ಲಿರುವ ಪಂಚಾಯಿತಿಗಳನ್ನು ಮುಂದುವರಿಸಿಕೊಂಡು ಹೋಗೋದರ ಬಗ್ಗೆ ಹೇಳುತ್ತೆ. 243O ವಿಧಿಯು ಚುನಾವಣೆಯಲ್ಲಿ ನ್ಯಾಯಾಲಯದ ಮಧ್ಯಪ್ರವೇಶಿಸುವಿಕೆಯನ್ನು ನಿಷೇಧಿಸಲಾಗಿದೆ, ಇದರ ಬಗ್ಗೆ ಹೇಳುತ್ತೆ 243O ವಿಧಿಯು. ಇವೆಲ್ಲ ಬಾಯಟ್ ಹಾಕಬೇಕು. ಇನ್ನು 1ನೇ ಪ್ರಶ್ನೆ, 73ನೇ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಿದ್ದು ಯಾವಾಗ? ಆಪ್ಷನ್ ಎ ಡಿಸೆಂಬರ್ 22, 1992. ಆಪ್ಷನ್ ಬಿ ಡಿಸೆಂಬರ್ 25, 1992. ಆಪ್ಷನ್ ಸಿ ಡಿಸೆಂಬರ್ 25, 1993 ಹಾಗೂ ಆಪ್ಷನ್ ಡಿ ಡಿಸೆಂಬರ್ 28, 1992. ಸರಿಯಾದ ಉತ್ತರ ಆಪ್ಷನ್ ಎ ಡಿಸೆಂಬರ್ 22, 1992. 73ನೇ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಿದ್ದು ಡಿಸೆಂಬರ್ 22, 1992ರಲ್ಲಿ. 2ನೇ ಪ್ರಶ್ನೆ, 73ನೇ ಸಂವಿಧಾನ ತಿದ್ದುಪಡಿ ಅನ್ವಯ ಪಂಚಾಯತ್ ವಿಷಯವನ್ನು ಸಂವಿಧಾನದ ಯಾವ ಭಾಗಕ್ಕೆ ಸೇರ್ಪಡೆ ಮಾಡಲಾಯಿತು? ಪಂಚಾಯಿತಿ ಅನ್ನೋ ವಿಷಯವನ್ನು ಸಂವಿಧಾನದ ಎಷ್ಟನೇ ಭಾಗಕ್ಕೆ, ಯಾವ ಭಾಗಕ್ಕೆ ಸೇರ್ಪಡೆ ಮಾಡಲಾಯಿತು ಅಂತ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಆಪ್ಷನ್ ಬಿ ಸರಿಯಾದ ಉತ್ತರ. 9ನೇ ಭಾಗಕ್ಕೆ, ಸಂವಿಧಾನದ 9ನೇ ಭಾಗಕ್ಕೆ ಸೇರ್ಪಡೆಯನ್ನು ಮಾಡಲಾಯಿತು. 9ನೇ ಭಾಗದಲ್ಲಿ 243 ಇಂದ 243 ವರೆಗಿನ ವಿಧಿಗಳು ಪಂಚಾಯಿತಿಯ ಬಗ್ಗೆ ವಿವರಣೆಯನ್ನು ನೀಡುತ್ತದೆ. ಮುಂದಿನ ಪ್ರಶ್ನೆ 3, ಪಂಚಾಯಿತಿ ಸ್ಥಾಪನೆಗೆ ಸಂಬಂಧಿಸಿದ 73ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಜಾರಿಗೆ ಬಂದ ದಿನಾಂಕ ಯಾವುದು? 73ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಜಾರಿಗೆ ಬಂದ ದಿನಾಂಕ ಯಾವುದು? ಸೊ ಆಪ್ಷನ್ ಎ ಡಿಸೆಂಬರ್ 24, 1992. ಆಪ್ಷನ್ ಬಿ ಏಪ್ರಿಲ್ 24, 1993. ಆಪ್ಷನ್ ಸಿ ಡಿಸೆಂಬರ್ 23, 1993. ಆಪ್ಷನ್ ಡಿ ಡಿಸೆಂಬರ್ 25, 1992.
ಸರಿಯಾದ ಉತ್ತರ ಆಪ್ಷನ್ ಬಿ ಏಪ್ರಿಲ್ 24, 1993ರಲ್ಲಿ ಪಂಚಾಯಿತಿ ಸ್ಥಾಪನೆಗೆ ಸಂಬಂಧಿಸಿದ 73ನೇ ಸಂವಿಧಾನ ತಿದ್ದುಪಡಿ ಮಸೂದೆಯು ಜಾರಿಗೆ ಬರುತ್ತದೆ. ಹಾಗೆ ಕರ್ನಾಟಕದಲ್ಲಿ ಜಾರಿಗೆ ಬಂದಿದ್ದು ಮೇ 10, 1993ರಲ್ಲಿ. 4ನೇ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಅಸ್ತಿತ್ವದಲ್ಲಿ ಇಲ್ಲ? ಆಪ್ಷನ್ ಎ ನಾಗಾಲ್ಯಾಂಡ್, ಆಪ್ಷನ್ ಬಿ ಮೇಘಾಲಯ, ಆಪ್ಷನ್ ಸಿ ಮಿಜೋರಾಂ ಹಾಗೂ ಆಪ್ಷನ್ ಡಿ ಮೇಲಿನ ಎಲ್ಲವು. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು. ನಾಗಾಲ್ಯಾಂಡ್, ಮೇಘಾಲಯ ಮತ್ತು ಮಿಜೋರಾಂಗಳಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಅಸ್ತಿತ್ವದಲ್ಲಿ ಇಲ್ಲ. 5ನೇ ಪ್ರಶ್ನೆ, 243 ವಿಧಿಯು ಈ ಕೆಳಗಿನ ಯಾವ ವಿಷಯವನ್ನು ಚರ್ಚಿಸುತ್ತದೆ? ಆಪ್ಷನ್ ಎ ಪಂಚಾಯಿತಿ ಸದಸ್ಯರ ಅರ್ಹತೆ, ಆಪ್ಷನ್ ಬಿ ಪಂಚಾಯಿತಿಗಳ ಅವಧಿ, ಆಪ್ಷನ್ ಸಿ ಪಂಚಾಯಿತಿ ಸದಸ್ಯರ ಅನರ್ಹತೆ ಹಾಗೂ ಆಪ್ಷನ್ ಡಿ ಪಂಚಾಯಿತಿ ಲೆಕ್ಕ ಪರಿಶೀಲನೆ. ಸರಿಯಾದ ಉತ್ತರ 243 ವಿಧಿಯು ಪಂಚಾಯಿತಿಗಳ ಅವಧಿಯ ಬಗ್ಗೆ ಚರ್ಚಿಸುತ್ತದೆ. ಪ್ರಶ್ನೆ 6, 243 ವಿಧಿಯು ಈ ಕೆಳಗಿನ ಯಾವ ವಿಷಯದ ಬಗ್ಗೆ ವಿವರಿಸುತ್ತದೆ? ಆಪ್ಷನ್ ಎ ಗ್ರಾಮ ಸಭೆ, ಆಪ್ಷನ್ ಬಿ ವಾರ್ಡ್ ಸಭೆ, ಆಪ್ಷನ್ ಸಿ ಗ್ರಾಮ ಪಂಚಾಯಿತಿ ಸ್ಥಾಪನೆ, ಆಪ್ಷನ್ ಡಿ ಸ್ಥಾಯಿ ಸಮಿತಿ. ಸರಿಯಾದ ಉತ್ತರ ಆಪ್ಷನ್ ಎ ಗ್ರಾಮ ಸಭೆಯ ಬಗ್ಗೆ 243 ವಿಧಿಯು ವಿವರಿಸುತ್ತದೆ. 243 ವಿಧಿ ಅನ್ವಯ ಪ್ರತಿಯೊಂದು ಪಂಚಾಯಿತಿ ಅಧಿಕಾರಾವಧಿಯ ಬಗ್ಗೆ ಈ ಕೆಳಗಿನ ಯಾವುದು ಸರಿ? ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ? 243 ವಿಧಿಯು ಏನು ಹೇಳುತ್ತೆ ಅಂತಂದರೆ ಪಂಚಾಯಿತಿಗಳ ಅವಧಿ. ಸೊ ಪಂಚಾಯಿತಿಗಳ ಅವಧಿಯ ಬಗ್ಗೆ ಈ ಕೆಳಗಿನ 4 ಆಪ್ಷನ್ಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕಂಡುಹಿಡಿಬೇಕು. ಆಪ್ಷನ್ ಎ ಪಂಚಾಯಿತಿ ಮೊದಲ ಸಭೆ ಆರಂಭವಾಗಿ 5 ವರ್ಷಗಳವರೆಗೆ, ಪಂಚಾಯಿತಿ ಮೊದಲ ಸಭೆ ಆರಂಭವಾಗಿ 4.5 ವರ್ಷ, ಪಂಚಾಯಿತಿ ಮೊದಲ ಸಭೆಯ ಆರಂಭವಾಗಿ 6 ವರ್ಷ, ಪಂಚಾಯಿತಿ ಮೊದಲ ಸಭೆ ಆರಂಭವಾಗಿ 3 ವರ್ಷ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಂಚಾಯಿತಿ ಮೊದಲ ಸಭೆಯು ಆರಂಭವಾಗಿ 5 ವರ್ಷಗಳು ಒಳಗೆ ಪಂಚಾಯಿತಿ ಅಧಿಕಾರಿ ಅವಧಿ ಬಗ್ಗೆ ಇದು 243 ವಿಧಿಯು ವಿವರಿಸುತ್ತದೆ. ಪಂಚಾಯಿತಿ ಮೊದಲ ಸಭೆಯು ಆರಂಭವಾಗಿ 5 ವರ್ಷಗಳವರೆಗೆ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 8, 243 ವಿಧಿಯು ಈ ಕೆಳಗಿನ ಯಾವ ವಿಷಯದ ಬಗ್ಗೆ ಪ್ರಸ್ತಾಪಿಸುತ್ತದೆ? ಆಪ್ಷನ್ ಎ ಸ್ಥಾನಗಳ ಮೀಸಲಾತಿ, ಆಪ್ಷನ್ ಬಿ ಪಂಚಾಯಿತಿಗಳ ಅಂಗರಚನೆ, ಆಪ್ಷನ್ ಸಿ ಅಧಿಕಾರಾವಧಿ ಹಾಗೂ ಆಪ್ಷನ್ ಡಿ ಸದಸ್ಯರ ಅನರ್ಹತೆ. ಸರಿಯಾದ ಉತ್ತರ ಆಪ್ಷನ್ ಬಿ ಪಂಚಾಯಿತಿಗಳ ಅಂಗರಚನೆ ಬಗ್ಗೆ 243 ವಿಧಿಯು ವಿವರಿಸುತ್ತದೆ. 9ನೇ ಪ್ರಶ್ನೆ, 243 ವಿಧಿಯು ಈ ಕೆಳಗಿನ ಯಾವ ವಿಷಯವನ್ನು ತಿಳಿಸುತ್ತದೆ? ಆಪ್ಷನ್ ಎ ಜಾರಿಯಲ್ಲಿರುವ ಕಾನೂನು ಮತ್ತು ಅಸ್ತಿತ್ವದಲ್ಲಿರುವ ಪಂಚಾಯಿತಿಗಳನ್ನು ಮುಂದುವರೆಸುವುದು, ಆಪ್ಷನ್ ಬಿ ಚುನಾವಣಾ ವಿಷಯಗಳಲ್ಲಿ ನ್ಯಾಯಾಲಯದ ಮಧ್ಯಪ್ರವೇಶಿಸುವಿಕೆ ನಿಷೇಧ, ಆಪ್ಷನ್ ಸಿ ಪಂಚಾಯತ್ ಚುನಾವಣಾ ವಿಷಯಗಳು, ಆಪ್ಷನ್ ಡಿ ಪಂಚಾಯಿತಿಗಳ ಚುನಾವಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಚುನಾವಣಾ ವಿಷಯಗಳಲ್ಲಿ ನ್ಯಾಯಾಲಯದ ಮಧ್ಯಪ್ರವೇಶಿಸುವಿಕೆ ನಿಷೇಧ. 10ನೇ ಪ್ರಶ್ನೆ, 243 ವಿಧಿಯು ಈ ಕೆಳಗಿನ ಯಾವ ವಿಷಯದ ಬಗ್ಗೆ ವಿವರಿಸುತ್ತದೆ? ಆಪ್ಷನ್ ಎ ಪಂಚಾಯಿತಿಗಳ ಅಧಿಕಾರ, ಆಪ್ಷನ್ ಬಿ ಚುನಾವಣೆಗಳು, ಆಪ್ಷನ್ ಸಿ ಸ್ಥಾನಗಳ ಮೀಸಲಾತಿ ಹಾಗೂ ಆಪ್ಷನ್ ಡಿ ರಾಜ್ಯ ಚುನಾವಣಾ ಆಯೋಗದ ಸ್ಥಾಪನೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಥಾನಗಳ ಮೀಸಲಾತಿ. 243 ವಿಧಿಯು ಸ್ಥಾನಗಳ ಮೀಸಲಾತಿಯ ಬಗ್ಗೆ ಹೇಳುತ್ತದೆ. ಹಾಗೆಯೇ ಪಂಚಾಯಿತಿಗಳ ಅಧಿಕಾರ, ಪ್ರಾಧಿಕಾರ ಹಾಗೂ ಜವಾಬ್ದಾರಿಗಳ ಬಗ್ಗೆ 243 ವಿಧಿ ಹೇಳುತ್ತೆ. ಚುನಾವಣೆಗಳ ಬಗ್ಗೆ ಹೇಳುವಂಥ ವಿಧಿ 243 ಆಗಿರುತ್ತೆ. 11ನೇ ಪ್ರಶ್ನೆ, ಗ್ರಾಮ ಮಟ್ಟದಲ್ಲಿ ಶಾಸನಬದ್ಧವಾಗಿ ಮತ್ತು ಕಾನೂನುಬದ್ಧವಾಗಿ ಅಧಿಕಾರ ನಿರ್ವಹಿಸುವ ಒಂದು ಸಭೆಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ವಾರ್ಡ್ ಸಭೆ, ಆಪ್ಷನ್ ಬಿ ಗ್ರಾಮ ಪಂಚಾಯಿತಿ, ಆಪ್ಷನ್ ಸಿ ಸ್ಥಾಯಿ ಸಮಿತಿ ಹಾಗೂ ಆಪ್ಷನ್ ಡಿ ಗ್ರಾಮ ಸಭೆ. ಸರಿಯಾದ ಉತ್ತರ ಆಪ್ಷನ್ ಡಿ ಗ್ರಾಮ ಸಭೆ. ಗ್ರಾಮ ಮಟ್ಟದಲ್ಲಿ ಶಾಸನಬದ್ಧವಾಗಿ ಮತ್ತು ಕಾನೂನುಬದ್ಧವಾಗಿ ಅಧಿಕಾರ ನಿರ್ವಹಿಸುವ ಒಂದು ಸಭೆಯನ್ನು ಗ್ರಾಮ ಸಭೆ ಅಂತ ಕರೆಯುತ್ತಾರೆ. 12ನೇ ಪ್ರಶ್ನೆ,
243 ವಿಧಿಯ ಪ್ರಕಾರ ಗ್ರಾಮ ಸಭೆ ಅಂತ ಅಂದರೆ ಏನು? ಆಪ್ಷನ್ ಎ, ಗ್ರಾಮ ಮಟ್ಟದ ಪಂಚಾಯಿತಿಗೆ ಸೇರುವ ಗ್ರಾಮದ ಎಲ್ಲ ವ್ಯಕ್ತಿಗಳ ಒಂದು ಸಮೂಹ. ಆಪ್ಷನ್ ಬಿ, ಗ್ರಾಮ ಮಟ್ಟದ ಪಂಚಾಯಿತಿಗೆ ಸೇರುವ ಗ್ರಾಮದ ವ್ಯಕ್ತಿಗಳ ಒಂದು ಸಮೂಹ. ಆಪ್ಷನ್ ಸಿ, ಗ್ರಾಮ ಮಟ್ಟದ ಪಂಚಾಯಿತಿಗೆ ಸೇರುವ ಗ್ರಾಮದ ಮತದಾರರ ಪಟ್ಟಿಯಲ್ಲಿರುವ ವ್ಯಕ್ತಿಗಳ ಒಂದು ಸಮೂಹ. ಹಾಗೂ ಆಪ್ಷನ್ ಡಿ, ಗ್ರಾಮ ಮಟ್ಟದ ಪಂಚಾಯಿತಿಗೆ ಸೇರುವ ವಯಸ್ಕರ ಸಮೂಹ. ಸರಿಯಾದ ಉತ್ತರ ಆಪ್ಷನ್ ಸಿ, ಗ್ರಾಮ ಮಟ್ಟದ ಪಂಚಾಯಿತಿಗೆ ಸೇರುವ, ಇದಂತೂ ಗ್ರಾಮ ಮಟ್ಟದ ಪಂಚಾಯಿತಿಗೆ ಸೇರುವ ಗ್ರಾಮ ಮತದಾರರ ಪಟ್ಟಿಯಲ್ಲಿರೋ ವ್ಯಕ್ತಿಗಳ ಒಂದು ಸಮೂಹ. ಗ್ರಾಮ ಮತದಾರ ಪಟ್ಟಿಯಲ್ಲಿ ಅದರ ಹೆಸರಿರಬೇಕು. ಸೊ ವ್ಯಕ್ತಿಗಳ ಒಂದು ಸಮೂಹವನ್ನು ಗ್ರಾಮ ಸಭೆ ಅಂತ ಕರಿತೀವಿ. ಅದರ 243 ವಿಧಿಯಲ್ಲಿ ಹೇಳಲಾಗಿದೆ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. 13ನೇ ಪ್ರಶ್ನೆ, 73ನೇ ಸಂವಿಧಾನ ತಿದ್ದುಪಡಿಯಲ್ಲಿ 243B ವಿಧಿಯು ಈ ಕೆಳಗಿನ ಯಾವ ವಿಷಯದ ಬಗ್ಗೆ ಹೇಳುತ್ತದೆ? ಆಪ್ಷನ್ ಎ, ಪಂಚಾಯಿತಿಗಳ ರಚನೆ. ಆಪ್ಷನ್ ಬಿ, ಪಂಚಾಯಿತಿಗಳ ಅವಧಿ. ಆಪ್ಷನ್ ಸಿ, ಪಂಚಾಯಿತಿಗಳ ಮೀಸಲಾತಿ. ಆಪ್ಷನ್ ಡಿ, ಸ್ಥಾಯಿ ಸಮಿತಿ. ಸರಿಯಾದ ಉತ್ತರ ಆಪ್ಷನ್ ಎ, ಪಂಚಾಯಿತಿಗಳ ರಚನೆ. ಹಾಗೂ ಪಂಚಾಯಿತಿಗಳ ಅವಧಿಯ ಬಗ್ಗೆ ಹೇಳುವಂಥದ್ದು 243E. ಹಾಗೂ ಪಂಚಾಯಿತಿಗಳ ಮೀಸಲಾತಿಯ ಬಗ್ಗೆ ಹೇಳುವಂಥದ್ದು 243D ವಿಧಿ. ಸ್ಥಾಯಿ ಸಮಿತಿ ಅಂತರೂ ಇಲ್ಲಿ ಬರಲ್ಲ. ಸೊ ಪಂಚಾಯಿತಿಗಳ ರಚನೆಯ ಬಗ್ಗೆ ಹೇಳುವಂಥ ವಿಧಿ 243B. ಪಂಚಾಯಿತಿಗಳ ಅಂಗರಚನೆ ಬಗ್ಗೆ ಹೇಳುವಂಥ ವಿಧಿ 243C ವಿಧಿ. 243 243O ವಿಧಿಗಳೆಲ್ಲ ಬಹೆಟಾಗಿ ಗೊತ್ತಿರಬೇಕು. 14ನೇ ಪ್ರಶ್ನೆ, ರಾಜ್ಯ ಹಣಕಾಸು ಆಯೋಗವನ್ನು ಈ ಕೆಳಗಿನ ಯಾರು ನೇಮಿಸುತ್ತಾರೆ? ಆಪ್ಷನ್ ಎ, ರಾಜ್ಯಪಾಲರು. ಆಪ್ಷನ್ ಬಿ, ರಾಷ್ಟ್ರಪತಿಗಳು. ಆಪ್ಷನ್ ಸಿ, ಮುಖ್ಯಮಂತ್ರಿಗಳು. ಹಾಗೂ ಆಪ್ಷನ್ ಡಿ, ಪಂಚಾಯತ್ ರಾಜ್ ಮಂತ್ರಿ. ಸರಿಯಾದ ಉತ್ತರ ರಾಜ್ಯ ಹಣಕಾಸು ಆಯೋಗವನ್ನು ಯಾರು ನೇಮಿಸ್ತಾರೆ ಅಂತಂದರೆ ಆಪ್ಷನ್ ಎ ಸರಿಯಾದ ಉತ್ತರ, ರಾಜ್ಯಪಾಲರು. ರಾಜ್ಯ ಹಣಕಾಸು ಆಯೋಗವನ್ನು ರಾಜ್ಯಪಾಲರು ನೇಮಿಸುತ್ತಾರೆ. 15ನೇ ಪ್ರಶ್ನೆ, ಪಂಚಾಯಿತಿಗೆ ವಹಿಸಿರುವ ವಿಷಯಗಳಿಗೆ ಸಂಬಂಧಿಸಿದ ಅಧಿಕಾರಗಳನ್ನು ಈ ಕೆಳಗಿನ ಯಾವ ಅನುಸೂಚಿಯಲ್ಲಿ ನಮೂದಿಸಲಾಗಿದೆ? ಆಪ್ಷನ್ ಎ 12ನೇ ಅನುಸೂಚಿ. ಆಪ್ಷನ್ ಬಿ 11ನೇ ಅನುಸೂಚಿ. ಆಪ್ಷನ್ ಸಿ 8ನೇ ಅನುಸೂಚಿ. ಹಾಗೂ ಆಪ್ಷನ್ ಡಿ 10ನೇ ಅನುಸೂಚಿ. ಸರಿಯಾದ ಉತ್ತರ ಆಪ್ಷನ್ ಬಿ 11ನೇ ಅನುಸೂಚಿ. ಪಂಚಾಯಿತಿಗೆ ವಹಿಸಿರುವ ವಿಷಯಗಳಿಗೆ ಸಂಬಂಧಿಸಿದಂತೆ 11ನೇ ಅನುಸೂಚಿಯಲ್ಲಿ ಅಧಿಕಾರಗಳನ್ನು ನಮೂದಿಸಲಾಗಿದೆ ಮತ್ತು 29 ವಿಷಯಗಳ ಪಟ್ಟಿಯನ್ನು ಮಾಡಲಾಗಿದೆ. ಎಷ್ಟನೇ ಅನುಸೂಚಿ ಅಂದರೆ 11ನೇ ಅನುಸೂಚಿ. 16ನೇ ಪ್ರಶ್ನೆ, ರಾಜ್ಯ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಎ, ರಾಜ್ಯ ಹಣಕಾಸು ಆಯೋಗವು 5 ವರ್ಷಗಳಿಗೊಮ್ಮೆ ಪಂಚಾಯಿತಿ ಹಣಕಾಸು ಪರಿಸ್ಥಿತಿಯ ಬಗ್ಗೆ ಅಧ್ಯಯನ ಮಾಡುತ್ತದೆ. ರಾಜ್ಯ ಹಣಕಾಸು ಆಯೋಗ 5 ವರ್ಷಗಳಿಗೊಮ್ಮೆ ಪಂಚಾಯಿತಿ ಹಣಕಾಸು ಪರಿಸ್ಥಿತಿಯ ಬಗ್ಗೆ ಅಧ್ಯಯನವನ್ನು ಮಾಡುತ್ತದೆ. ಇದು ಸರಿಯಾಗಿದೆ. ರಾಜ್ಯ ಮತ್ತು ಪಂಚಾಯಿತಿಗಳ ನಡುವಿನ ಹಣಕಾಸಿನ ಹಂಚಿಕೆಯ ಬಗ್ಗೆ ಶಿಫಾರಸನ್ನು ಕೂಡ ಇದು ರಾಜ್ಯ ಹಣಕಾಸು ಆಯೋಗ ಮಾಡುತ್ತದೆ. ರಾಜ್ಯ ಸಂಚಿತ ನಿಧಿಯಿಂದ ಅನುದಾನಕ್ಕೆ ಸಂಬಂಧಿಸಿದಂತೆ ಮಾರ್ಗಸೂಚಿಗಳನ್ನು ಕೂಡ ಶಿಫಾರಸು ಮಾಡುತ್ತದೆ. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಮೇಲಿನ ಎಲ್ಲವೂ ಸರಿಯಾಗಿದೆ. 17ನೇ ಪ್ರಶ್ನೆ, 243M ವಿಧಿ ಅನ್ವಯ ಈ ಕೆಳಗಿನ ಯಾವ ರಾಜ್ಯಗಳಿಗೆ ಅನ್ವಯಿಸತಕ್ಕದ್ದಲ್ಲ? ಆಪ್ಷನ್ ಎ, ಕೆಲವು ರಾಜ್ಯಗಳ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳಿಗೆ. ಆಪ್ಷನ್ ಬಿ, ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಈಶಾನ್ಯ ರಾಜ್ಯಗಳು. ಆಪ್ಷನ್ ಸಿ, ಎಲ್ಲ ಈಶಾನ್ಯ ರಾಜ್ಯಗಳು. ಆಪ್ಷನ್ ಡಿ, ದಕ್ಷಿಣ ರಾಜ್ಯಗಳಿಗೆ. ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ. ಕೆಲವು ರಾಜ್ಯಗಳ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳಿಗೆ ಅನ್ವಯವಾಗುವುದಿಲ್ಲ. ಅವು ಯಾವುವು ಅಂತ ಅಂದರೆ ನಾಗಾಲ್ಯಾಂಡ್, ಮೇಘಾಲಯ ಮತ್ತು ಮಿಜೋರಾಂ ಈ ಪ್ರದೇಶಗಳಿಗೆ ಅನ್ವಯವಾಗುವುದಿಲ್ಲ. 18ನೇ ಪ್ರಶ್ನೆ, ಪಂಚಾಯಿತಿಗಳ ಲೆಕ್ಕ ಪರಿಶೀಲನೆ ಬಗ್ಗೆ ಈ ಕೆಳಗಿನ ಯಾರು ಕಾನೂನು ರೂಪಿಸುತ್ತಾರೆ?
ಆಪ್ಷನ್ ಎ ರಾಜ್ಯಪಾಲರು, ಆಪ್ಷನ್ ಬಿ ರಾಜ್ಯ ವಿಧಾನಮಂಡಲ, ಆಪ್ಷನ್ ಸಿ ಸಂಸತ್ ಹಾಗೂ ಆಪ್ಷನ್ ಡಿ ಮುಖ್ಯಮಂತ್ರಿಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಯ ವಿಧಾನಮಂಡಲ. ರಾಜ್ಯ ವಿಧಾನಮಂಡಲವು ಪಂಚಾಯಿತಿಗಳ ಲೆಕ್ಕಪತ್ರಗಳ ಪರಿಶೀಲನೆ ಬಗ್ಗೆ ಕಾನೂನು ರೂಪಿಸುತ್ತಾರೆ. 19ನೇ ಪ್ರಶ್ನೆ, 243G ವಿಧಿಯು ಈ ಕೆಳಗಿನ ಯಾವ ವಿಷಯದ ಬಗ್ಗೆ ಪ್ರಸ್ತಾಪಿಸುತ್ತದೆ? ಆಪ್ಷನ್ ಎ ಪಂಚಾಯಿತಿಗಳ ಅಧಿಕಾರ, ಪ್ರಾಧಿಕಾರ, ಜವಾಬ್ದಾರಿಗಳು. ಆಪ್ಷನ್ ಬಿ ಪಂಚಾಯಿತಿಗಳ ಅಧಿಕಾರ ವ್ಯವಸ್ಥೆಯ ಬಗ್ಗೆ ತಿಳಿಸುತ್ತದೆ. ಆಪ್ಷನ್ ಸಿ ಪಂಚಾಯಿತಿಗಳ ಆರ್ಥಿಕ ಮೂಲಗಳ ಬಗ್ಗೆ ತಿಳಿಸುತ್ತದೆ. ಆಪ್ಷನ್ ಡಿ ಪಂಚಾಯಿತಿಗಳು ವಿಧಿಸಬೇಕಾದ ತೆರಿಗೆಯ ಬಗ್ಗೆ ತಿಳಿಸುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ ಪಂಚಾಯಿತಿಗಳ ಅಧಿಕಾರ, ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳ ಬಗ್ಗೆ 243G ವಿಧಿಯು ಪ್ರಸ್ತಾಪಿಸುತ್ತದೆ. 20ನೇ ಪ್ರಶ್ನೆ, ರಾಜ್ಯ ಹಣಕಾಸು ಆಯೋಗದ ರಚನೆಯನ್ನು ಯಾರು ರೂಪಿಸುತ್ತಾರೆ? ಆಪ್ಷನ್ ಎ ರಾಜ್ಯಪಾಲರು, ಆಪ್ಷನ್ ಬಿ ರಾಷ್ಟ್ರಪತಿಗಳು, ಆಪ್ಷನ್ ಸಿ ರಾಜ್ಯ ವಿಧಾನಮಂಡಲ ಹಾಗೂ ಆಪ್ಷನ್ ಡಿ ಪಂಚಾಯತ್ ರಾಜ್ ಸಚಿವರು. ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯ ವಿಧಾನಮಂಡಲವು ರಾಜ್ಯ ಹಣಕಾಸು ಆಯೋಗದ ರಚನೆಯನ್ನು ರೂಪಿಸುತ್ತಾರೆ. ಇಷ್ಟು ಇವತ್ತಿನ ಪ್ರಶ್ನೆಯಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಚಾನಲ್ನ ಹೊಸದಾಗಿ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ.